ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮೆರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಪ್ರತಿಭೆಯು ಪ್ರಸ್ತುತ ಪ್ರೌಢಶಾಲಾ ಶಿಕ್ಷಣವನ್ನು ಪಡೆಯುತ್ತಿದ್ದು ಖೋಖೋ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಬರುತ್ತಿದ್ದು ರಾಜ್ಯಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾಗಿ ತದನಂತರ 14 ವರ್ಷದೊಳಗಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಕರ್ನಾಟಕದಲ್ಲಿ ಆಡಿಬಂದು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಬಂದಿರುವಂತಹ ಹುಣಸೂರು ತಾಲೂಕಿನ ಕುಡಿನೀರು ಮುದ್ದನಹಳ್ಳಿ ಗ್ರಾಮದ ಶ್ರೀ ಶಂಕರ್ ಗೌಡರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಸ್ತುತ ಇವರ ವಿದ್ಯಾಭ್ಯಾಸದ ಜೊತೆಗೆ ಈ ಖೋಖೋ ಕ್ರೀಡೆಯಲ್ಲಿನ ಆಸಕ್ತಿ ಹಾಗೂ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವಿಕೆಯ ಅನುಭವವನ್ನು ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಶಂಕರ್ ಅವರ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಥ್ಯಾಂಕ್ ಯು. ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಕರ್ನಾಟಕ ತಂಡದಲ್ಲಿ ಆಡಿ ಬಂದಿದ್ದೀರಾ. ಅದು 14 ವರ್ಷದೊಳಗಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟ ಆಗಿರ್ಬೋದು, ಮತ್ತು ರಾಜ್ಯಮಟ್ಟ ಆಗಿರ್ಬೋದು, ವಿವಿಧ ರೀತಿಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಬಂದಿರುವಂಥದ್ದು. ಪ್ರಸ್ತುತ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ ತಮ್ಮ ಅನುಭವವನ್ನು ಹಂಚ್ಕೊಳ್ಳಿಕ್ಕೆ ಬಂದಿರೋದು ತುಂಬ ಖುಷಿಯ ವಿಚಾರ. ತಮ್ಗೆ ಹೇಗೆ ಅನಿಸ್ತಿದೆ ಈ ರೀತಿ ಕ್ರೀಡೆನಲ್ಲಿ ತೊಡಗಿಸ್ಕೊಳ್ತಿರೋದು, ಅದರಲ್ಲೂ ಖೋಖೋ ಕ್ರೀಡೆನಲ್ಲಿ ತೊಡಗಿಸ್ಕೊಳ್ತಿರೋದು? ಈಗ ರಾಷ್ಟ್ರಮಟ್ಟಕ್ಕೆಲ್ಲ ಹೋಗಿ ಬಂದಿದ್ದೀರಾ, ನೀವು ಎಷ್ಟು ಖುಷಿಯಾಗಿದೆ? ತುಂಬ ಖುಷಿಯಾಗಿದೆ. ಅಲ್ಲಿ ಫಸ್ಟ್ನೇ ಮ್ಯಾಚು ಮಹಾರಾಷ್ಟ್ರ ಮೇಲೆ, ಮತ್ತು 2ನೇ ಮ್ಯಾಚು NVS ಮೇಲೆ ಗೆದ್ದು, 3ನೇ ಮ್ಯಾಚು ಹಿಮಾಚಲ್ ಪ್ರದೇಶ್ ಮೇಲೆ ಅದ್ರ ಮೇಲೆ ಗೆದ್ದು, 4ನೇ ಮ್ಯಾಚು ಒಡಿಶಾ ಮೇಲೆ ಸೋತು, ಮತ್ತು 7ನೇ ಪ್ಲೇಸಲ್ಲಿತ್ತು. ಅದರಿಂದ 5ನೇ ಪ್ಲೇಸಿಗೆ ಬಂದು ತುಂಬ ಖುಷಿ ಆಯಿತು. ಹಾಗಿದ್ರೆ ನಿಮಗೆ ಈ ಖೋಖೋ ಕ್ರೀಡೆ ಮೇಲೆ ಆಸಕ್ತಿ ಹೇಗೆ ಮೂಡ್ತು? ಎಷ್ಟು ವರ್ಷದಿಂದ ಈ ಖೋಖೋ ಕ್ರೀಡೆನ ಆಡ್ತಾ ಬರ್ತಾ ಇದ್ದೀರಾ? ನಾನು ಶಾಂತಿಪುರ ಸ್ಕೂಲಲ್ಲಿ 5ನೇ ಕ್ಲಾಸಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ರವಿಸುತ ಸರ್ ಕೋಚು. 6ನೇ ಕ್ಲಾಸಲ್ಲಿ ಡಿಸ್ಟಿಕಲ್ಲಿ ಉತ್ತಮ ಆಲ್ರೌಂಡರ್ ತಗೊಂಡಿದ್ದೆ. ಡಿವಿಷನಲ್ಲಿ ಚೆನ್ನಾಗಿ ಆಡಿದ್ದೆ. ಸ್ಟೇಟು ಆಡಿದೆ 6ನೇ ಕ್ಲಾಸಲ್ಲೇ. ಮೊದಲು ಯಾರಾದರೂ ಈ ಖೋಖೋ ಕ್ರಿಕೆಟ್ ಆಡೋದನ್ನ ನೋಡಿದ್ರಾ, ಅಥವಾ ನಾನು ಕೂಡ ಅವ್ರ ಕ್ರೀಡೆ ಆಡಬೇಕು ಅಂತ ನಿಮ್ಗೆ ಏನಾದ್ರು ಪ್ರೇರಣೆ ಆಯ್ತಾ? ಅಲ್ಲೇ ಶಾಂತಿಪುರ ಸ್ಕೂಲಲ್ಲೇ ನೋಡಿದ್ದೆ. ಅವ್ರ ಥರ ಆಡ್ಬೇಕಂತ ನನಗೂ ಆಸೆ ಇತ್ತು. ನಾನು ಆಗ 5ನೇ ಕ್ಲಾಸಿಂದ ಪ್ರಾಕ್ಟೀಸ್ಗೆ ಹೋಗ್ತಿದ್ದೆ. 7ನೇ ಕ್ಲಾಸಲ್ಲಿ ಸೆಲೆಕ್ಷನ್ ದಾವಣಗೆರೆಗೆ ಹೋಗಿದ್ದೆ. ಅಲ್ಲಿ ಸೆಲೆಕ್ಷನ್ ಆಗಿದೆ. ಅಲ್ಲಿಂದ ದಿಲೀಪ್ ಸರ್, ಮಂಜು ಸರಿಂದ ಅಲ್ಲಿಂದ ಬೆಂಗಳೂರು ಪೈನರ್ಸ್ಗೆ ಹೋದೆ. ಅಲ್ಲಿ ಬಂದ ವರ್ಷನೇ ನ್ಯಾಷನಲ್ಸ್ ಆಡಿದೆ 8ನೇ ಕ್ಲಾಸಲ್ಲೇ. ಶಾಲೆನಲ್ಲೆಲ್ಲ ಯಾವ ರೀತಿ ತರಬೇತಿನ ಪಡ್ಕೊಳ್ತಾ ಇದ್ರಿ ಖೋಖೋ ಬಗ್ಗೆ? ಯಾರು ನಿಮಗೆ ಕೋಚ್ ಆಗಿದ್ರು? ಅಲ್ಲಿ ಶಾಂತಿಪುರ ಶಾಲೆಯಲ್ಲಿ ಫಸ್ಟ್ ರವಿಸುತ ಸರ್ ಕೋಚ್ ಆಗಿದ್ರು. ಈಗ ಅಲ್ಲಿ ದಿಲೀಪ್ ಸರ್ ಕೋಚ್ ಆಗೋರು ಬೆಂಗಳೂರು ಪೈನರ್ಸ್ ಟೀಮಲ್ಲಿ. ಚೆನ್ನಾಗೆಲ್ಲ ಹೇಳ್ಕೊಡ್ತಾರೆ. ಶಾಂತಿಪುರ ಸ್ಕೂಲಲ್ಲಿ ತಾವು ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ರಲ್ಲ ಹುಣಸೂರು ತಾಲೂಕಲ್ಲಿ, ಅಲ್ಲಿ ಪ್ರತಿನಿತ್ಯ ಯಾವ ರೀತಿ ಎಲ್ಲ ಅಭ್ಯಾಸವನ್ನು ಮಾಡ್ತಾಯಿದ್ರಿ? ಶಾಲಾ ಅವಧಿನಲ್ಲಿ ಆಗಿರ್ಬೋದು ಅಥವಾ ಶಾಲಾ ಮುಗಿದ ಮೇಲೆ ಆಗಿರ್ಬೋದು, ಯಾವ ರೀತಿ ಪ್ರತಿನಿತ್ಯ ಈ ಖೋಖೋನ ಅಭ್ಯಾಸ ಮಾಡ್ತಾಯಿದ್ರಿ? ಬೆಳಿಗ್ಗೆ ಎದ್ದಿನ ಅಪ್ಪವರೆಲ್ಲ ಓಡಿಸಿದ್ರು. ಸ್ಕೂಲ್ಗೆ ಹೋದರೆ 2 ವಾರ ಪ್ರಾಕ್ಟೀಸ್ ಬಿಡ್ತಿದ್ರು. 2 ವಾರದಿಂದ 5 ಗಂಟೆಗಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದೋ. ಅಲ್ಲೇ ಮುದ್ನಹಳ್ಳಿಯಿಂದ 7 ಗಂಟೆ ಬರ್ತಿದ್ದೋ ಓಡಿ. 10 ಕಿಲೋಮೀಟ್ರ್ ಓಡಿ ಬರ್ತಿದ್ದೋ. ಮತ್ತು ಅಲ್ಲೇ ಜಿಜಿ ಕನಲ್ಲೆಲ್ಲ ಮ್ಯಾಚ್ ಆಡ್ತಿದ್ದೋ. ಸವೇಲೆಲ್ಲ ಮ್ಯಾಚ್ ಆಡ್ತಿದ್ದೋ. ಕೋಟೆಲೆಲ್ಲ ಬಂದು ಮ್ಯಾಚ್ ಆಡಿದ್ವಿ. ಸರ್ಗೂರಲ್ಲೆಲ್ಲ ಬಂದು ಮ್ಯಾಚ್ ಆಡಿದ್ವಿ. ಈಗ ತಾವು ಶಾಂತಿಪುರ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ಕ್ರೀಡಾಕೂಟಗಳನ್ನು ಭಾಗವಹಿಸ್ತಾ ಇದ್ರಿ? ಮತ್ತು ನಮ್ಮ ಈ ಎಚ್ಚರಿಕೋಟೆ ಸರಗೂರು ಭಾಗದಲ್ಲೆಲ್ಲ ಬಂದು ತಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರಿ. ಎಲ್ಲೆಲ್ಲೆಲ್ಲ ಯಾವಾಗ ಬಂದಿದ್ರಿ? ಅಲ್ಲೆಲ್ಲ ಮ್ಯಾಚ್ ಯಾವ ರೀತಿ ಆಡ್ತಾ ಇದ್ರಿ? ಅಲ್ಲಿ ನಮಗೆ ಬಹುಮಾನಗಳು ಸಿಗ್ತಾ ಇತ್ತಾ? ಜಿಲ್ಲಾ ಮಟ್ಟದಲ್ಲೆಲ್ಲ ಬಂದು ಇಲ್ಲೆಲ್ಲ ಪ್ರಶಸ್ತಿ ತಗೊಂಡಿದ್ವಿ. ಹೋಬಳಿ ಮಟ್ಟ, ತಾಲೂಕು, ಡಿಸ್ಟಿಕ್, ಡಿವಿಷನ್ ಎಲ್ಲ ತಗೊಂಡಿದ್ವಿ. ನಾನು ಪ್ರತಿಭೆಯನ್ನು ಗುರುತಿಸ್ಕೊಂಡು ಈಗ ನಾನು ಬೆಂಗಳೂರು ಪೈನರ್ಸಲ್ಲಿ ಇದ್ದೀನಿ. ತಾವು ಬೆಂಗಳೂರಿಗೆ ಯಾವಾಗ ಹೋದ್ರಿ ಶಿಕ್ಷಣ ಪಡ್ಕೊಳ್ಳಿಕ್ಕೆ? ಈ ವರ್ಷನೇ. ಅಂದರೆ 8ನೇ ತರಗತಿಗೆ ಬೆಂಗಳೂರು ಶಾಲೆಗೆ ಜಾಯ್ನ್ ಆಗಿದ್ದು.
ಅಲ್ಲಿ ತಾವು ಈ ಕ್ರೀಡೆ ಮೇಲಿನ ಆಸಕ್ತಿಗೋಸ್ಕರನ ಜಾಯ್ನ್ ಆದ್ರೆ ಅಥವಾ ಓದಲಿಕ್ಕೆ ಅಂತ ನಾವು ಹೋಗಿದ್ದ? ನಾವು ದಾವಣಗೆರೆ ಸೆಲೆಕ್ಷನ್ಗೆ ಹೋಗಿದ್ದೆ. ಅಲ್ಲಿಂದ ದಿಲೀಪ್ ಸರ್ ಮತ್ತು ಮಂಜು ಸರ್ ಕರ್ಕೋಗಿದ್ರು. ಅಲ್ಲಿ ಬೆಂಗಳೂರು ಪೈನರ್ಸಲ್ಲಿ ಚೆನ್ನಾಗಿ ಆಡಿ ಮತ್ತು ಅಲ್ಲಿ ಸೆಲೆಕ್ಷನ್ ಆದೆ. ಶಾಲೆಯ ಹೆಸರು ಸಪ್ತಗಿರಿ ವಿದ್ಯಾಮಂದಿರ. ಅಲ್ಲಿ ವೆಂಕಟೇಶ್ ಸರ್ ಮ್ಯಾನೇಜರ್ ಅವರು ನಮಗೆ ಶಿಕ್ಷಣ ಫ್ರೀ ಮತ್ತು ಊಟ ವ್ಯವಸ್ಥೆಯನ್ನು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಗೇನು ಬೇಕಂದ್ರೆ ಎಲ್ಲ ಕೊಡಿಸ್ತಾರೆ. ನಮ್ಮ ಕೋಚ್ ದಿಲೀಪ್ ಸರ್ ಅವರು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಕೊಡ್ತಾರೆ. ಹೋಬಳಿ ಮಠ, ಅಲ್ಲಿಂದ ತಾಲೂಕು ಅಲ್ಲೆಲ್ಲ ಚೆನ್ನಾಗಿ ಆಡಿ, ಡಿಸ್ಟಿಕ್ಕು ಅಲ್ಲೂ ಚೆನ್ನಾಗಿ ಆಡ್ದೆ. ನಮ್ಮ ಸ್ಕೂಲಲ್ಲಿ ಇತ್ತು. ಡಿವಿಷನು ನಮ್ಮ ಸ್ಕೂಲಲ್ಲಿ ಇತ್ತು. ನಾವು ಚೆನ್ನಾಗಿ ಆಡಿದೆ. ಮತ್ತು ಸ್ಟೇಟಲ್ಲಿ ರನ್ನರ್ ಅಪ್ ಆದ. ಅಲ್ಲಿಂದ 3 ಜನ ಸೆಲೆಕ್ಷನ್ ತಗೊಂಡ್ರು. ಅಲ್ಲಿಂದ ಬೆಳಗಾವಿಗೆ ಬಂದು ಕ್ಯಾಂಪ್ ಇತ್ತು. ಅಲ್ಲಿಂದ ನ್ಯಾಷನಲ್ಸ್ಗೆ ಹೋದ ರಾಜಸ್ಥಾನ್ಗೆ. ಈಗ ಜಿಲ್ಲಾ ಮಟ್ಟ ಮತ್ತು ವಿಭಾಗೀಯ ಮಟ್ಟ ಎಲ್ಲ ತಾವು ನಿಮ್ಮ ಶಾಲೆನಲ್ಲೇ ಆಡಿದ್ದು. ಆ ಸಮಯದಲ್ಲೆಲ್ಲ ತರಬೇತಿ ಪಡ್ಕೊಳ್ತದ್ದಾಗಿರ್ಬೋದು, ಖೋಖೋ ಅಭ್ಯಾಸ ಮಾಡ್ತಿದ್ದಾಗಿರ್ಬೋದು, ಇದಕ್ಕೆಲ್ಲ ಟೀಚರ್ಸ್ ಸಪೋರ್ಟ್ ಹೇಗಿತ್ತು? ಟೀಚರ್ ಸಪೋರ್ಟ್ ಎಲ್ಲ ಚೆನ್ನಾಗಿತ್ತು. ನಮ್ಮ ಟೀಮ್ ಎಲ್ಲ ಚೆನ್ನಾಗಿತ್ತು. ನಮಗೆ ಫೈಟ್ ಎಲ್ಲ ಬಿದ್ದಿತ್ತು ಬೇರೆ ಟೀಮ್ ಎಲ್ಲ. ನಮ್ಮ ಟೀಚರ್ಸ್ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರು. ಗೆದ್ದು ಸ್ಟೇಟ್ಗೆ ಹೋದೋ. ಸ್ಟೇಟಲ್ಲಿ ರನ್ನರ್ ಅಪ್ ಆದೋ. ರನ್ನರ್ ಅಪ್ ಆಗಿ 3 ಜನ ಸೆಲೆಕ್ಷನ್ ಆದೋ. ತುಂಬ ಕಷ್ಟದಿಂದ ನ್ಯಾಷನಲ್ಸ್ ಆಡಿದ್ದೀನಿ. ತುಂಬ ಚಳಿ ಇತ್ತು, ಊಟ ಅಡ್ಜಸ್ಟ್ ಆಗಿಲ್ಲ. ಫುಲ್ ವಾಮೆಂಟ್ ಎಲ್ಲರೂ ಇಡೀ ಟೀಮ್ಗೆ. ಅದರಿಂದ ಸೋತು. ಈ ಒಂದು ಖೋಖೋ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಿದ್ರಿ? 12 ಜನ. ಈಗ ತಾವು ತಾಲೂಕು ಮಟ್ಟ ಆಗಿರ್ಬೋದು, ರಾಜ್ಯ ಮಟ್ಟ, ಇಲ್ಲೆಲ್ಲ ತಾವು ತಮ್ಮ ಶಾಲೆಯ ವಿದ್ಯಾರ್ಥಿಗಳನ್ನೇ ಭಾಗವಹಿಸ್ತಾ ಇದ್ರಿ. ಈಗ ಜಿಲ್ಲಾ ಮಟ್ಟ ಮತ್ತು ವಿಭಾಗೀಯ ಮಟ್ಟದಲ್ಲೆಲ್ಲ ಬೆಂಗಳೂರಲ್ಲೇ ನಿಮ್ಮ ಶಾಲೆಯಲ್ಲೇ ನಡೆದಿತ್ತು. ರಾಜ್ಯ ಮಟ್ಟದಲ್ಲಿ ತಾವು ಬೆಳಗಾವಿನಲ್ಲಿ ತಾವು ಭಾಗವಹಿಸ್ತೀರ. ಇಲ್ಲಿ ತಾವು ಆಡ್ತಿದ್ದಂಥ ಸಂದರ್ಭದಲ್ಲೂ ಆಗಿರ್ಬೋದು ಅಥವಾ ರಾಜ್ಯ ಮಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಖೋಖೋ ತಂಡದ ವಿದ್ಯಾರ್ಥಿಗಳು ಬಂದಿದ್ರು. ಅಲ್ಲಿ ತಮಗೆ ಎಷ್ಟು ಕಷ್ಟ ಅನ್ನಿಸ್ತು? ಇಲ್ಲಿನ ಕ್ರೀಡಾಕೂಟಕ್ಕೂ ಅಲ್ಲಿನ ಕ್ರೀಡಾಕೂಟಕ್ಕೂ ಎಷ್ಟು ವ್ಯತ್ಯಾಸ ಇತ್ತು? ತುಂಬ ವ್ಯತ್ಯಾಸ ಇತ್ತು. ಅಲ್ಲಿ ಎಲ್ಲ ಟಫ್ ಇತ್ತು ಮ್ಯಾಚ್ಗಳೆಲ್ಲ. ನಮ್ಮ ಟೀಮು ಚೆನ್ನಾಗಿತ್ತು. ಫೈನಲ್ಸ್ಗೆ ಹೋದಾಗ ತುಂಬ ಟಫ್ ಇತ್ತು. ಮೈಸೂರು ಟೀಮ್ ಬಂದಿತ್ತು, ಅವರು ಚೆನ್ನಾಗಿತ್ತು ಟೀಮು. ಅವ್ರ ಮೇಲಿಂದ ಬಿತ್ತು. ಮತ್ತು ಬೆಳಗಾಂ ಟೀಮ್ ಬಿತ್ತು, ಅವ್ರ ಟೀಮ್ ಚೆನ್ನಾಗಿತ್ತು. ಅವ್ರ ಮೇಲೆ ರನ್ನರ್ ಅಪ್ ಆದೋ. ನಾವು ಟೋಟಲ್ 3 ಮ್ಯಾಚ್ ಆಡ್ದೋ. 3 ಮ್ಯಾಚಲ್ಲಿ ಬೆಳಗಾವಿ ಅಲ್ಲಿ ಫುಲ್ ಮೋಸ ಮಾಡಿದ್ರು. ನಾವು ಔಟಿದ್ರು, ಔಟ್ ಕೊಟ್ಟಿಲ್ಲ. ಅವ್ರ ಅಂಪೈರ್ ಅವ್ರ ಕಡೆ ಇದ್ದರು. ಹಂಗಾಗಿ ನಾವು ಸೋತು ಅವ್ರ ಮೇಲೆ. ಅಲ್ಲಿಂದ 3 ಜನ ಸೆಲೆಕ್ಷನ್ ಆದೋ. ಬೆಳಗಾವಿಗೆ ಹೋದೋ. ಕೋಚಲ್ಲಿ ಈರಣ್ಣ ಸರ್ ಅಂತಿದ್ರು. ಅವರು ಅಲ್ಲಿಂದ ರಾಜಸ್ಥಾನ್ಗೆ ಹೋಗಿದ್ದು. ಒಟ್ಟು ಎಷ್ಟು ಪಂದ್ಯಗಳನ್ನು ಆಡ್ತೀರ ರಾಜ್ಯ ಮಟ್ಟದಲ್ಲಿ? ಬೆಳಗಾವಿಯಲ್ಲಿ 3 ಮ್ಯಾಚ್ ಆಡ್ದೋ. 3ರಲ್ಲಿ ಫಸ್ಟ್ ಮೈಸೂರು ಬಿತ್ತು. ಮೈಸೂರು ಮೇಲೆ ಚೆನ್ನಾಗಿ ಆಡಿ ಮತ್ತು ಬೆಳಗಾವಿ ಮೇಲೆ ಚೆನ್ನಾಗಿ ಆಡಿ ಅದು ಫೈಟ್ ಕೊಡ್ತು. ಅಲ್ಲಿ ಮೋಸ ಮಾಡಿ ಗೆದ್ದಾಗ 3 ಜನ, ನಾನು, ರೋಷನ್ನು, ದೇವರಾಜು, ಶಂಕರ್ 3 ಜನ ಸೆಲೆಕ್ಷನ್ ಆಗಿ ನ್ಯಾಷನಲ್ಸ್ಗೆ ಹೋದ್ರು. ಈಗ ತಾವು ಈ ರೀತಿ ಓದಿನೊಂದಿಗೆ ಖೋಖೋ ಕ್ರೀಡೆನಲ್ಲಿ ತೊಡಗಿಸ್ಕೊಂಡು ಒಂದು ಈ ಎಲ್ಲ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಅಗತ್ಯ ತಯಾರಿ ಅನ್ನೋದು ಬಹಳ ಮುಖ್ಯ. ಒಂದು ಮಾನಸಿಕ ತಯಾರಿ ಆಗಿರ್ಬೋದು, ಒಂದು ದೈಹಿಕ ತಯಾರಿ ಆಗಿರ್ಬೋದು. ದೈಹಿಕವಾಗಿ ನೀವು ಶಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಆಹಾರ ಪದ್ಧತಿ, ಆಹಾರ ಕ್ರಮ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಯಾವ ರೀತಿಯಾದಂಥ ಆಹಾರವನ್ನು ಸೇವಿಸ್ತಾ ಇದ್ರಿ? ಯಾವ ರೀತಿ ಎಲ್ಲ ಕ್ರಮಗಳನ್ನು ಅನುಸರಿಸ್ತಾ ಇದ್ರಿ? ಫಸ್ಟು ಬೇಕರಿ ಐಟಮ್ ಎಲ್ಲ ತಿಂತಿದೆ. ಗೋಬಿ, ಪಾನಿಪುರಿ ಎಲ್ಲ ತಿಂತಿದೆ. ಖೋಖೋ ಸ್ಪೋರ್ಟ್ಸಿಗೆ ಹೋದ್ಮೇಲೆ ಮೊಳಕೆ ಕಾಳುಗಳೆಲ್ಲ ತಿನ್ಕೊಂಡು, ಮೊಟ್ಟೆ, ಹಾಲು, ಖರ್ಜೂರ, ಬಾದಾಮಿ ಕಾಳುಗಳೆಲ್ಲ ಕೊಡ್ತಿದ್ರು. ಅಂದರೆ ಯಾವುದೇ ರೀತಿಯ ಹೊರಗಡೆ ಆಹಾರ ಪದಾರ್ಥಗಳನ್ನು ಸೇವಿಸ್ತಾನೆ ಮನೆಯಲ್ಲಿ ಮತ್ತು ಹಾಸ್ಟೆಲಲ್ಲಿ ಏನು ಆರೋಗ್ಯಕರವಾಗಿ ಕೊಡ್ತಾರೆ ಅದನ್ನು ಮಾತ್ರ ಸೇವಿಸ್ತಾ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದ್ರಿ. ಈಗ ತಾವು ಕ್ರೀಡೆನಲ್ಲಿ ಭಾಗವಹಿಸೋ ನಿಟ್ಟಿನಲ್ಲಿ ಈ ಥರ ವಿವಿಧ ರೀತಿಯ ಪ್ರಾಥಮಿಕ ಶಿಕ್ಷಣದಿಂದ ಬೇರೆ ಬೇರೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸೋ ನಿಟ್ಟಿನಲ್ಲಿ ಶಾಲೆಯವರ ಸಹಕಾರ ಜೊತೆಗೆ ತಮ್ಮ ಕುಟುಂಬದವರ ಸಹಕಾರನೂ ಬಹಳ ಮುಖ್ಯ ಆಗಿತ್ತು. ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಕುಟುಂಬದವರು ಆಗಿರ್ಬೋದು, ಈ ತಮ್ಮ ಕ್ರೀಡಾ ಯಶಸ್ಸಿಗೆ ಖೋಖೋ ಕ್ರೀಡೆನೆಲ್ಲ ತೊಡಗಿಸ್ಕೊಳ್ಳಿಕ್ಕೆ ಅವರು ಯಾವ ರೀತಿ ಎಲ್ಲ ಸಪೋರ್ಟಿವ್ ಆಗಿದ್ರು? ನಮ್ಮ ಅಪ್ಪ ತುಂಬ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಅಪ್ಪ ಮತ್ತು ನಮ್ಮ ಕುಟುಂಬದವರೆಲ್ಲ ಸಹಾಯ ಮಾಡ್ತಿದ್ರು. ನಮ್ಮ ಅಪ್ಪ ಎಲ್ಲೇ ಮ್ಯಾಚ್ ಇದ್ರು, ನಮ್ಮ ಅಪ್ಪ ನಮ್ಮಣ್ಣ ಎಲ್ಲೇ ಮ್ಯಾಚ್ ಇದ್ರು ಜೊತೆಲೆ ಬರ್ತಿದ್ರು. ಯಾವುದೇ ಆದ್ರೂ ಮುಂದೆ ನಿಲ್ತಿದ್ರು ನಮ್ಮ ಅಪ್ಪ ಮತ್ತು ನಮ್ಮಣ್ಣ. ನಮ್ಮ ಅಮ್ಮನೂ ಬರ್ತಿದ್ರು. ನಮ್ಮ ಅಜ್ಜಿಯರೆಲ್ಲ ಬರ್ತಿದ್ರು. ಎಲ್ಲೇ ಹೋದ್ರು ಬರ್ತಿದ್ರು ನಮ್ಮ ಅಪ್ಪ ಮತ್ತು ನಮ್ಮಣ್ಣ. ಕೋಟೆಗೆಲ್ಲ ಬಂದಿದ್ವಿ. ಕೋಟೆ ಮ್ಯಾಚ್ ಆದ್ರೂ ನಮ್ಮ ಅಪ್ಪವರೆಲ್ಲ ಕರ್ಕೊಬಂದಿದ್ರು. ಸವೆಲ್ ಮ್ಯಾಚ್ ಇತ್ತು, ಅಲ್ಲೆಲ್ಲ ಬಂದಿದ್ವಿ. ಸಂತೆ ಸರ್ಗೂರ್ಗೂ ಬಂದಿದ್ವಿ. ಎಲ್ಲ ಕರ್ಕೊಬಂದಿದ್ರು ಇಲ್ಲಿಗೆ.
ಈಗ ತಾವು ಬೆಳಗಾವಿನಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಮುಗಿಸಿ ತಮ್ಮ ಶಾಲೆಯಿಂದ 3 ಜನ ವಿದ್ಯಾರ್ಥಿಗಳನ್ನು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮ ಈ ಕರ್ನಾಟಕ ತಂಡದಲ್ಲಿ, ಅದು 14 ವರ್ಷದೊಳಗಿನ ನೀವು ಭಾಗವಹಿಸಿದಂಥ ಕರ್ನಾಟಕ ತಂಡದಲ್ಲಿ ನಿಮ್ಮ ಶಾಲೆಯ 3 ವಿದ್ಯಾರ್ಥಿಗಳ ಜೊತೆಗೆ ಯಾವ್ಯಾವ ಕಡೆಯಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ರು, ಒಟ್ಟು ಎಷ್ಟು ಜನ ಇದ್ರಿ, ತಾವು ರಾಷ್ಟ್ರಮಟ್ಟ ಆಡಲಿಕ್ಕೆ ರಾಜಸ್ಥಾನಕ್ಕೆ ಹೋದಂಥ ಪ್ರಯಾಣ ಹೇಗಿತ್ತು? ನಾವು 3 ಜನ ಇಲ್ಲಿಂದ ಸೆಲೆಕ್ಷನ್ ಆಗಿದ್ದು, ಮತ್ತು ಅಲ್ಲಿಂದ 7 ಜನ ಇದ್ದರು. ಬೇರೆ ಟೀಮಿಂದ ಇನ್ನೂ ಇಬ್ಬರು ಬಂದಿದ್ರು. ಟೋಟಲು 12 ಜನ ಇದ್ದರು. ಬೆಳಗಾವಿಯಿಂದ ಮಿರಾಜ್ಗೆ ಹೋದೋ, ಮಿರಾಜಿಂದ ಪುಣೆಗೆ ಹೋದೋ, ಪುಣೆಯಿಂದ ರಾಜಸ್ಥಾನ್ಗೆ ಹೋದೋ, ರಾಜಸ್ಥಾನದಲ್ಲಿ ಕೇಕ್ಡಿಗೆ ಹೋದೋ, ಅಲ್ಲಿ ಮ್ಯಾಚ್ ಆಡ್ದೋ. ಮೊದಲನೇ ಮ್ಯಾಚು ಮಹಾರಾಷ್ಟ್ರ ಮೇಲೆ, ಅವ್ರ ಮೇಲೆ ಸೋತೋ 1 ಪಾಯಿಂಟಿಂದ. ಮತ್ತು ಎರಡನೇ ಮ್ಯಾಚು NVS ಅಂತ, ಅವ್ರ ಮೇಲೆ ಗೆದ್ದೋ 4 ಪಾಯಿಂಟ್ 5 ಪಾಯಿಂಟಿಂದ ಗೆದ್ದೋ. ಮತ್ತು ಮೂರನೇ ಮ್ಯಾಚು ಹಿಮಾಚಲ್ ಪ್ರದೇಶ, ಅವ್ರ ಮೇಲೆ 90 ಪಾಯಿಂಟಿಂದ ಏನೋ ಗೆದ್ದೋ. ಮತ್ತು 4ನೇ ಮ್ಯಾಚು ಒಡಿಸ್ಸಾ ಮೇಲೆ 2 ಪಾಯಿಂಟಿಂದ ಸೋತೋ. 7ನೇ ಸ್ಥಾನದಲ್ಲಿದ್ದೋ. 6ನೇ ಸ್ಥಾನಕ್ಕೆ ಬಂದೋ, ಡೆಲ್ಲಿಗೆ ಹೊಡೆದು. 5ನೇ ಸ್ಥಾನಕ್ಕೆ ಬಂದೋ, ಗುಜರಾತ್ ಹೊಡೆದು. ಗುಜರಾತ್ ಮೇಲೆ ಚೆನ್ನಾಗಿ ಆಡಿಸ್ದೆ. 2 ನಿಮಿಷ 2.5 ನಿಮಿಷ ಆಡಿಸ್ದೆ. ತುಂಬ ಟಫ್ ಇತ್ತು ಎಲ್ಲ ಮ್ಯಾಚ್ಗಳು, ತುಂಬ ಕಷ್ಟ ಇತ್ತು. ಗೆದ್ಕೊಂಡು ಕಷ್ಟದಿಂದ ಬಂದಿದ್ವಿ. ಎಷ್ಟನೇ ಸ್ಥಾನ ಸಿಕ್ತು ತಮಗೆ ರಾಷ್ಟ್ರ ಮಟ್ಟದಲ್ಲಿ? 5ನೇ ಸ್ಥಾನ. ಈಗ ತಾವು ಜಿಲ್ಲಾ ಮಟ್ಟ, ವಿಭಾಗೀಯ ಮಟ್ಟ, ರಾಜ್ಯ ಮಟ್ಟದಲ್ಲೆಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಾಗ ನಮ್ಮ ಕರ್ನಾಟಕ ತಂಡದ ಕ್ರೀಡಾಪಟುಗಳನ್ನೊಡನೆ ಆಡ್ತಾ ಇದ್ರಿ. ಈಗ ತಾವು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಅದು ಬೇರೆ ಬೇರೆ ರಾಜ್ಯಗಳಿಂದ ಕ್ರೀಡಾಪಟುಗಳು ಬಂದಿದ್ರು. ಬೇರೆ ಬೇರೆ ಅವರು ನೋಡಲಿಕ್ಕೆ ನಿಮಗಿಂತ ದೈಹಿಕವಾಗಿ ಚೆನ್ನಾಗೂ ಇರ್ಬೋದು, ಇನ್ನೂ ಎತ್ತರಕ್ಕೆ ಇರ್ಬೋದು, ಆ ಥರ ಕ್ರೀಡಾಪಟುಗಳು ಇರ್ಬೋದು. ಅವ್ರನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಭಯ ಆಯ್ತಾ, ಇವ್ರ ಮುಂದೆ ನಾನು ಆಡೋಕ್ಕಾಗುತ್ತಾ ಅಂತ ಅನಿಸಿದ್ದುಂಟಾ? ರಾಜಸ್ಥಾನ್ಗೆ ಹೋದಾಗ ಅಲ್ಲಿ ತುಂಬ ಚಳಿ, ತುಂಬ ಕಷ್ಟ ಇತ್ತು. ಮ್ಯಾಚ್ಗಳೆಲ್ಲ ಟಫ್ ಇತ್ತು. ಅಲ್ಲಿ ಅವ್ರ ಮೇಲೆಲ್ಲ ಗೆದ್ದು. ಮತ್ತು ಲಾಸ್ಟ್ ಒಡಿಸ್ಸಾ ಮೇಲೆ ಆಡಬೇಕಾಗಿತ್ತು. ತುಂಬ ಹುಷಾರಿರಲಿಲ್ಲ, ವಾಮಿಟ್ ಫುಲ್ಲು, ಮಾತ್ರೆ ಎಲ್ಲ ತಗೊಂಡಿದ್ದೆ. ಆದರೂ ಅವ್ರ ಮೇಲೆ ಆಡಿಸ್ದೆ, ಹುಷಾರಿರಲಿಲ್ಲ ಅಂದಿದ್ರು. ತುಂಬ ಕಷ್ಟ ಇತ್ತು, ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಫುಲ್ ವಾಮಿಂಟು. ಇಲ್ಲಿಂದನೇ ಊಟ ತಗೋಗಿದ್ದೋ ನಾವು, ಅದನ್ನೇ ತಿಂತಿದ್ದೋ. ರೊಟ್ಟಿ ತಗೋಗಿದ್ದೋ, ಅದನ್ನೇ ತಿಂತಿದ್ದೋ. ಈಗ ರಾಷ್ಟ್ರ ಮಟ್ಟದಲ್ಲಿ ತಾವು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮರಳಿ ವಾಪಸ್ ಬಂದ ಮೇಲೆ ತಾವು ಈ ಥರ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗಿ, ಅದು ಕೇವಲ 8ನೇ ತರಗತಿಯಲ್ಲ ತಾವು ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ಅಂದ್ರೆ ಅದು ಭಾಳ ಹೆಮ್ಮೆ ಪಡುವಂಥ, ಖುಷಿ ಪಡುವಂಥ ವಿಚಾರ. ಈ ರೀತಿ ತಾವು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿದ್ದು, ಅಲ್ಲಿ ಆಡಿ ಬಂದಿದ್ದು, ಪೇಪರಲ್ಲೆಲ್ಲ ಬಂದಿತ್ತು. ಪೇಪರಲ್ಲಿ ಬಂದದ್ದು ಇದನ್ನೆಲ್ಲ ನೋಡಿದಂಥ ನಿಮ್ಮ ತಂದೆ ತಾಯಿಗಳಿಗಾಗಿರ್ಬೋದು, ಕುಟುಂಬದವ್ರಿಗಾಗಿರ್ಬೋದು ಎಷ್ಟು ಖುಷಿ ಆಯಿತು ಪೇಪರಲ್ಲೆಲ್ಲ ಈ ಥರ ತಾವು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಬಂದಿದ್ದು ಕುರಿತು ನೋಡಿದ್ದಿ? ನ್ಯಾಷನಲ್ಸ್ ಆಡ್ಬೇಕಂತ ನನ್ನ ಅಪ್ಪನ ಆಸೆ ಇತ್ತು, ಆಡಿದ್ದೀನಿ, ಪೇಪರೆಲ್ಲ ಬಂದಿದ್ದೀನಿ. ನನಗೂ ತುಂಬ ಖುಷಿ ಆಯಿತು. ನಮ್ಮ 3 ಜನನ ತುಂಬ ಖುಷಿಪಟ್ಟರು, ಶಾಲೆಲ್ಲ ತುಂಬ ಖುಷಿಪಟ್ಟರು ರಾಜಸ್ಥಾನ್ಗೆ ಹೋಗಿದ್ದೀನಿ ಅಂತ. ಶಾಂತಿಪುರದಲ್ಲಿ 1ನೇ ತರಗತಿಯಿಂದ 7ನೇ ತರಗತಿಯಿಂದ ಓದ್ತಿದ್ದೆ. ಓದ್ಬೇಕಾದ್ರೆ ಅಲ್ಲಿಂದ 8ನೇ ತರಗತಿಗೆ ಬೆಂಗಳೂರು ಪೈನರ್ಸ್ಗೆ ಹೋದೆ. ಅಲ್ಲಿ 1 ವರ್ಷ ನ್ಯಾಷನಲ್ಸ್ ಆಡಿ ಶಾಂತಿಪುರ ಸ್ಕೂಲಲ್ಲಿ ಕರೆದು ಎಲ್ಲ ಸನ್ಮಾನ ಮಾಡಿಸಿದ್ರು. ಮಿನಿ ಒಲಿಂಪಿಕ್ಸಲ್ಲಿ ಬೆಂಗಳೂರು ಅರ್ಬನ್ ಟೀಮ್ ಅಲ್ಲಿ ಫಸ್ಟ್ ಆಯಿತು. ಬೆಸ್ಟ್ ಡಿಫೆಂಡರ್ ನಾನೇ, ಗೋಲ್ಡ್ ಮೆಡಲ್ ಆಯಿತು, ಫಸ್ಟ್ ಪ್ಲೇಸ್ ಆಯಿತು. ಸಿದ್ದರಾಮಯ್ಯವರೆಲ್ಲ ಬಂದಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಪ್ರಶಸ್ತಿ ಇಸ್ಕೊಂಡೆ, ಖುಷಿ ಆಯಿತು ತುಂಬ. ಹಾಗಿದ್ರೆ ಈಗ ತಾವು 8ನೇ ತರಗತಿ ಪ್ರೌಢಶಾಲಾ ಶಿಕ್ಷಣವನ್ನು ಪಡ್ಕೋತಾ ಇದ್ದೀರಾ. ಕ್ರೀಡೆಯಲ್ಲೂ ತೊಡಗಿಸ್ಕೊಳ್ತಾ ಅದರಲ್ಲೂ ಯಶಸ್ಸನ್ನು ಕಾಣ್ತಾ ಇದ್ದೀರಾ. ಪ್ರಾಥಮಿಕ ಶಿಕ್ಷಣದಿಂದಲೂ ಕ್ರೀಡೆ ಜೊತೆಗೆ ಈಗ ಓದು ಅನ್ನೋದು ಕೂಡ ಬಹಳ ಮುಖ್ಯ. ಈ ಓದು ಕ್ರೀಡೆ ಎರಡನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರಾ, ಅಥವಾ ಬರೀ ಕ್ರೀಡೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಾ? ಓದಿನ ಬಗ್ಗೆ ಯಾವ ರೀತಿ ತಾವು ಗಮನ ಹರಿಸ್ತಾ ಇದ್ದೀರಾ? ಇಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಫಸ್ಟು ಕೂರಿಸಿ ಓದಿಸ್ತಿದ್ರು. ಅಲ್ಲಿ ಬೆಳಗ್ಗೆ ಪ್ರಾಕ್ಟೀಸ್ ಮುಗಿದ್ಮೇಲೆ ಅಲ್ಲಿ ಹೇಳ್ಕೊಡ್ತಾರೆ. ಮತ್ತು ಸ್ಕೂಲ್ ಇರುತ್ತೆ, ಸ್ಕೂಲ್ ಮುಗಿದ್ಮೇಲೆ 5 ಗಂಟೆ ಪ್ರಾಕ್ಟೀಸ್ ಇರುತ್ತೆ. ಪ್ರಾಕ್ಟೀಸ್ ಮುಗಿದ್ಮೇಲೆ ಸ್ಪೆಷಲ್ ಕ್ಲಾಸ್ ಅಂತಾರೆ ನಮಗೆ, ಖೋಖೋದವ್ರಿಗೆ. ಸ್ಕೂಲಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಇದು ಅರ್ಥ ಆಗಿಲ್ಲ ಅಂದರೆ ಎಲ್ಲ ಹೇಳ್ಕೊಡ್ತಾರೆ. ಫಸ್ಟ್ ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಮತ್ತು ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿದ್ದು. ಸ್ವಲ್ಪ ಕಷ್ಟ ಆಯಿತು. ನಾವು ನ್ಯಾಷನಲ್ಸ್ಗೆ ಹೋದಾಗ ಮತ್ತೆ ಪಾಠ ಮಾಡಿರ್ತಾರಲ್ಲ ಅದೆಲ್ಲ ಮತ್ತೆ ನಾವು ವಾಪಸ್ ಬಂದಾಗ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಎಕ್ಸಾಮ್ ಬರ್ದಿಲ್ಲ ಅಂದರೆ ಎಕ್ಸಾಮ್ ಬರೆಸ್ತಾರೆ, ಅವರೇ ಹೇಳ್ಕೊಡ್ತಾರೆ. ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನಡೆದಂಥ ತರಗತಿಗಳನ್ನು ಮತ್ತೆ ತಮಗೆ ಪುನರಾವರ್ತಿಸ್ತಾ ಇದ್ರು. ತಮಗೆ ಪಠ್ಯಕ್ರಮದಲ್ಲಿ ಯಾವ ರೀತಿ ನ್ಯಾಯವನ್ನು ಒದಗಿಸ್ಬೇಕು ಅದನ್ನೆಲ್ಲ ಶಾಲಾ ವತಿಯಿಂದ ಮಾಡ್ತಾಯಿದ್ರು. ಈಗ ಕ್ರೀಡಾಕೂಟಗಳಲ್ಲೆಲ್ಲ ಭಾಗವಹಿಸಿ ಬಂದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಮತ್ತು ಅಲ್ಲಿ ಪದಕಗಳು ಬಹುಮಾನಗಳನ್ನು ಪಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ತಮ್ಮ ಕೋಚ್ ಆಗಿರ್ಬೋದು, ಶಾಲೆ ಆಡಳಿತ ಮಂಡಳಿ ಆಗಿರ್ಬೋದು, ತಮ್ಮ ಜೊತೆ ಯಾವ ರೀತಿ ಖುಷಿಯನ್ನು ವ್ಯಕ್ತಪಡಿಸ್ತಿದ್ರು? ಮುಂದಿನ ಕ್ರೀಡಾಕೂಟಗಳಿಗೆಲ್ಲ ಯಾವ ರೀತಿ ತಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ?
ನ್ಯಾಷನಲ್ಸಿಂದ ಬಂದಿದ ತಕ್ಷಣನೇ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಇನ್ನು ಮುಂದ್ಗಡೆ ಟೂರ್ನಮೆಂಟ್ ಐತೆ ಅಂತ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಇನ್ನು ಮುಂದೆ ಹೋಗ್ಬೇಕಾದ್ರೆ ನ್ಯಾಷನಲ್ಸ್ ಆಡಬೇಕು ಅಂತೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತಿದ್ರು ಅಲ್ಲಿ. ಹಾಗಿದ್ರೆ ಈಗ ತಮ್ಮ ಓದಿನೊಂದಿಗೆ ಈ ಖೋ ಖೋ ಕ್ರೀಡೆಯಲ್ಲಿನ ತೊಡಗಿಸ್ಕೊಳ್ಳಿಕೆ ಆಗಿರ್ಬೋದು, ವಿವಿಧ ರೀತಿಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುತ್ತಾ ಬರ್ತಿರೋದಾಗಿರ್ಬೋದು, ಇದೆಲ್ಲ ಒಂದು ಕಡೆ ಆದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು? ಭವಿಷ್ಯದಲ್ಲಿ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಇಂಡಿಯಾ ಟೀಮಲ್ಲಿ ಆಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಖೇಲೋ ಇಂಡಿಯಾ, ಮತ್ತು ಅಲ್ಟಿಮೇಟು, ಮತ್ತು ನಾನು PT ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಮಾಡ್ತಾಯಿದ್ದೀನಿ, ಇನ್ನೂ ಮಾಡಬೇಕು. ಈಗ ಅದೇ ರೀತಿ ತಮ್ಮಂಥ ವಿದ್ಯಾರ್ಥಿಗಳು ಏನಿರ್ತಾರೆ, ಪ್ರಸ್ತುತ ಪ್ರೌಢಶಾಲಾ ಶಿಕ್ಷಣವನ್ನು ಪಡೀತಾ ಇರ್ತಾರೆ, ಓದಿನೊಂದಿಗೂ ಚೆನ್ನಾಗಿರ್ತಾರೆ. ಈ ಓದಿನ ಜೊತೆಗೆ ಈ ಕ್ರೀಡೆ ಮತ್ತು ಇನ್ನಿತರ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಭವಿಷ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಆ ವಿದ್ಯಾರ್ಥಿಗಳಿಗೆ ಏನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ? ಆಟ ಆಡೋ ಜೊತೆಗೆ ಓದೋದು ಮೈಂಡ್ ಫ್ರೆಶ್ ಆಗುತ್ತೆ. ಓದೋಕ್ಕೆ ಮುಂದೆ ಫ್ಯೂಚರಲ್ಲಿ ನ್ಯಾಷನಲ್ಸ್ ಆಡಿದ್ರೆ ಗೌರ್ಮೆಂಟ್ ಕೆಲಸಕ್ಕೆ ರಿಸರ್ವೇಷನ್ ಸಿಗುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಎಕ್ಸಾಮ್ ಎಲ್ಲ ಆರಾಮಾಗಿ ಬರೀಬೋದು, ಮೈಂಡ್ ಫ್ರೆಶ್ ಆಗುತ್ತೆ. ಗೌರ್ಮೆಂಟ್ ಕೆಲಸ ತಗೊಬೇಕು ಅಂದ್ಕೊಂಡಿದ್ದೀನಿ. ಭಾಳ ಸಂತೋಷ ಶಂಕರ್ ಅವರೇ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಒಂದು ಖೋ ಖೋ ಕ್ರೀಡೆಯ ತೊಡಗಿಸಿಕೊಳ್ಳುವಿಕೆ ಆಗಿರ್ಬೋದು, ಮತ್ತು ವಿವಿಧ ಮಟ್ಟದ ಕ್ರೀಡಾಕೂಟಗಳಲ್ಲಿ ತಾವು ಭಾಗವಹಿಸಿ ಬಂದಂಥ ಅನುಭವ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ತಮಗಾದಂಥ ಅನುಭವ ಆಗಿರ್ಬೋದು, ಒಟ್ಟಾರೆಯಾಗಿ ತಮ್ಮ ಈ ಓದಿನೊಂದಿಗೆ ಕ್ರೀಡಾಸಕ್ತಿಯ ಅನುಭವವನ್ನು ನಮ್ಮೊಂದಿಗೆ ಬಂದು ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ 14 ವರ್ಷದೊಳಗಿನ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಕರ್ನಾಟಕ ತಂಡದಲ್ಲಿ ಆಡಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಬಂದಿರುವಂತಹ ಹುಣಸೂರು ತಾಲೂಕಿನ ಕುಡಿನೀರು ಮುದ್ದನಹಳ್ಳಿ ಗ್ರಾಮದ ಶ್ರೀ ಶಂಕರಗೌಡರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.